ಕರ್ನಾಟಕದ ಎಲ್ಲ ಇಲಾಖೆಗಳಲ್ಲಿರುವ ಅಧಿಕಾರಿಗಳಿಗೆ ಕೈ ಮುಗಿದು ನಿಮ್ಮನ್ನ ಕೇಳ್ಕೊತೀನಿ. ಆಸೆಗಳನ್ನ ಬಿಟ್ಟು ಬಿಡಿ. ದುಡ್ಡು ಮಾಡಬೇಕು ಅನ್ನೋ ಆಸೆಗಳನ್ನ ಬಿಟ್ಟು ಬಿಡಿ ಸರ್. ಇವತ್ತು ಕೆಲಸ ಇಲ್ಲ ಅಂತ ಎಷ್ಟು ಸಾವಿರಾರು ಜನ ಎಲ್ಲ ದೇವ್ರುಗಳು ಕೈ ಮುಗಿತಾ ಇದ್ದಾರೆ. ಗೌರ್ಮೆಂಟ್ ಕೆಲಸ ಸಿಕ್ಕರೆ ಸಾಕು ನಮ್ಗೆ ಅಂತ ಹೇಳ್ಬಿಟ್ಟು. ಅಂತ ಇದ್ರೊಳಗೆ ಯಾವುದೋ ಜನ್ಮದ ಪುಣ್ಯ, ನಿಮ್ಮ ತಂದೆ ನಿಮ್ಮ ತಾಯಿ ನೀವು ಮಾಡಿದ ಪುಣ್ಯ. ನೀವು ಸರ್ಕಾರಿ ಇಲಾಖೆಗಳಲ್ಲಿದ್ದೀರಿ ಸರ್. ನಿಮಗೆ ಕೊನೆವರೆಗೂ ನಿಮಗೆ ಸಪೋರ್ಟ್ ಕೊಡುತ್ತೆ ಸರ್, ಸಪೋರ್ಟ್ ಕೊಡುತ್ತೆ. ಅಂಥದ್ರಲ್ಲಿ ಯಾರ್ದೋ ಒತ್ತಡಕ್ಕೋ ಆಮಿಷಕ್ಕೋ ಒಳಗಾಗಿ ಯಾಕೆ ಹಿಂಗೆ ಜನಗಳ ಕೈಗೆ ಸಿಕ್ಕಿ ನಳ್ತಾ ಇದ್ದೀರಾ ಸರ್? ಇವತ್ತೊಂದು ವಿಡಿಯೋ ನೋಡಿದೆ. ಅಗ್ರಹಾರದ ಪೊಲೀಸ್ ಸ್ಟೇಷನ್ನಲ್ಲಿ ಗೋವಿಂದರಾಜು ಎಂಬ ಸಬ್ ಇನ್ಸ್ಪೆಕ್ಟರ್ದು ಆ ಆಕ್ರಂದನ, ಆ ಕಿರ್ಚಾಟ ಸತ್ಯವಾಲು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಈ ದುಡ್ಡು ಬೇಡ, ಈ ಕೆಲಸನೂ ಬೇಡ ಸರ್. ಜನ ಬಹಳ ಮುಂದುವರೆದಿದ್ದಾರೆ ಸರ್. ಎಲ್ಲರೂ ಅಲರ್ಟ್ ಆಗಿದ್ದಾರೆ ಸರ್. ದುಡ್ಡುಗೋಸ್ಕರ ತಗಲಾಕೊಂಬೇಡಿ ಸರ್. ನಿಮ್ಮ ಮಾನ ಮರ್ಯಾದೆ ಜೊತೆಗೆ ನಿಮ್ಮ ಹೆಂಡತಿ ಮಕ್ಕಳು ಮಾನ ಮರ್ಯಾದೆ ಹೋಗ್ತಾ ಇದೆ ಸರ್. ನಿಮ್ಮ ಕುಟುಂಬದವ್ರು ನಿಮಗೆ ಗೌರವ ಕೊಡಲ್ಲ ಸರ್. ನಿಮ್ಮ ಹೆಂಡತಿ ಮಕ್ಕಳಿಗೆ ಸಮಾಜ ಗೌರವ ಕೊಡಲ್ಲ ಸರ್. ನಿಮ್ಮಪ್ಪ ಇಂಥವ್ರು ಈ ತರ ಲಂಚ ಸ್ವೀಕಾರ ಮಾಡ್ತಾರೆ, ಭ್ರಷ್ಟ ಅನ್ಬಿಟ್ಟು ಆಡ್ಕೊತಾರೆ ಸರ್. ನಿಮ್ಮ ಕೈ ಮುಗಿತೀನಿ ಸರ್. ಸಾಕು ಸರ್, ಇಲ್ಲಿಗೆ ಮುಕ್ತಾಯ ಆಗ್ಬಿಡ್ಲಿ ಸರ್. ಯಾರು ಇಂಥ ಆಸೆಗೆ ಬಲಿ ಆಗ್ಬೇಡಿ ಸರ್. ಜನ ತುಂಬಾ ಅಲರ್ಟ್ ಆಗಿದ್ದಾರೆ, ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಸರ್. ಎಲ್ಲ ಇಲಾಖೆಗಳು ಹೇಳ್ತಾ ಇರೋದು ನನ್ನ ಮಾತು ಕೇಳ್ತಿರೋ ಬಿಡ್ತಿರೋ, ನಾನೊಬ್ಬ ಹುಚ್ಚ ಅಂತಿರೋ, ನಾನು ನೀವೇನ್ ಬೇಕಾರೋ ಅನ್ಕೊಳ್ಳಿ ಸರ್. ಆದ್ರೆ ನೋವು ನನಗೆ ಕಾಡ್ತಾ ಇದೆ ಸರ್. ಯಾಕೆ ಸರ್ ತಿನ್ನದಿಷ್ಟ ಅನ್ನಕ್ಕೆ ಯಾಕೆ ಸರ್ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಹಲಿತೀರಿ ಸರ್? ಹುಚ್ಚರಾಗೋಯ್ತೀರಾ ಸರ್. ದುಡ್ಡು ಅಂತ ಹಿಂದೆ ಹೋಗ್ಬೇಡಿ ಸರ್. ಗೌರವದಿಂದ ಬಾಳಿ ಸರ್. ನಿಮ್ಮನ್ನ ಜನ ಎತ್ತಿ ಮೆರೆಸ್ತಾರೆ ಸರ್. ಯಾವನೋ ರಾಜಕೀಯ ಒತ್ತಡಕ್ಕೆ ಬಲಿ ಹಾಕ್ಬೇಡಿ ಸರ್. ನೀವು ಮಾಡೋಕ್ಕಾಗಲಿಲ್ಲ ಅಂತ ರಿಸೈನ್ ಕೊಟ್ಬಿಟ್ಟು ಬಂದು ವಾಚ್ಮನ್ ಕೆಲಸ ಮಾಡಿ ಸರ್. ನೆಮ್ಮದಿಯಾಗಿರ್ಬೋದು ಸರ್. ಇದು ಯಾಕೆ ಸರ್ ಬೇಕು ಈ ಕಿರ್ಚಾಟ? ನನ್ನ ಸರ್ವಿಸ್ ನಲ್ಲಿ ಇವತ್ತೇ ಸರ್ ಈ ಗೋವಿಂದರಾಜು ಕಿರ್ಚಾಡ್ತಾ ಇರೋದು ನೋಡಿರೋದು ನನಗೆ ಕಳ್ಳು ಕಿತ್ತು ಬರುತ್ತೆ ಸರ್. ಅವ್ರಿಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಸರ್, ಸಂಬಂಧ ಇದೆ. ಏನ್ ಸರ್ ಅವ್ರನ್ನ ಇವಾಗ ಎಂತ ಸ್ಥಿತಿ ತಗ್ಲಾಕೊಂಡಿದ್ದಾರೆ ನೋಡಿ ಸರ್. ಬೇಡ ಸರ್. RTO ಇಲಾಖೆಗಳಲ್ಲಿ, ಕಾರ್ಪೊರೇಷನ್ ನಲ್ಲಿ, BDA ನಲ್ಲಿ, ಅಬಕಾರಿ ಇಲಾಖೆಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಇಂಥ ವ್ಯವಹಾರ ನಡೀತಾ ಇದೆ. ದಯವಿಟ್ಟು ಬಿಟ್ಬಿಡಿ ಸರ್ ಅಧಿಕಾರಿಗಳೆಲ್ಲರೂ ಸರ್. ಕೆಲಸ ಕಳ್ಕೊಂಡು ಅಬ್ಬೆಪಾರಿ ಆಗ್ಬಿಡ್ತೀರಿ ಸರ್. ಸೆಕ್ಯೂರಿಟಿ ಕೆಲಸನೂ ಕೊನೆಗೆ ಸಿಗಲ್ಲ ಸರ್ ನಿಮ್ಗೆ. ಪ್ಲೀಸ್ ಇದು ನನಗೆ ಮನವಿ ಅನ್ಕೊಳ್ಳಿ ಸರ್. RTO ಅಧಿಕಾರಿಗಳಲ್ಲಿ ಇವ್ರಿಗಿನ್ನ ಹೆಚ್ಚಾಗಿ ನಡೀತಾ ಇದೆ ಸರ್. RTO ಆಫೀಸ್ಗಳಲ್ಲಿ ಏಜೆಂಟ್ಗಳ ಮುಖಾಂತರ ದುಡ್ಡು ತಿಂತಾವ್ರೆ ಸರ್. ಮುಂಡೆ ಮಕ್ಕಳು RTOದವರು ಸರ್. ಒಂದು ಫಿಟ್ನೆಸ್ ಮಾಡ್ಸಕ್ ಹೋಯ್ತು ಅಂತ ಹೇಳಿದ್ರೆ ಒಂದು ಗಾಡಿನ 3,000 ಕೇಳ್ತಾರೆ ಸರ್. ಎಲ್ಲಿಂದ ಜನಸಾಮಾನ್ಯರು ತಂದ್ಕೊಡ್ತಾರೆ ಸರ್. ಒಂದು RTOನ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ಹೋದ್ರೆ 3,000-3,500 ಕೇಳ್ತಾರೆ ಸರ್. ಎಲ್ಲಿಂದ ತರೋದು ಸರ್? ರೊಚ್ಚಿ ಕೇಳ್ದಲೇ ಇರ್ತಾರ ಸರ್? ಆಯ್ತು ಸರ್, ಕೊಟ್ಟಂತ ದುಡ್ಡಿಗೆ ಸರಿಯಾದ ಟೈಮ್ಗೆ ಕೆಲಸನಾರು ಮಾಡ್ಕೊಡ್ತಾರ ಸರ್? ಮಾಡ್ಕೊಡಲ್ಲ ಸರ್. ನೀವು ಕೊಟ್ಟಿದ್ದ ದುಡ್ಡಿಗೆ ತಕ್ಷಣ ಕೆಲಸ ಮಾಡ್ಕೊಟ್ಬಿಟ್ರೆ ನಿಮ್ಮಿಂದ ಯಾರು ಬೀಳಲ್ಲ ಸರ್. ನೀವು ಯಾವಾಗ ಸತಾಯಿಸ್ತೀರಿ ಡಾಕ್ಯುಮೆಂಟ್ ಮಾಡ್ಕೊಳ್ದಲೆ ಅವತ್ತಿಂದ ಬೆನ್ನತ್ತುತ್ತಾರೆ ಸರ್. ನಿಮ್ಮನ್ನು ಬೆನ್ನತ್ತುತ್ತಾರೆ, ಬಿಡಲ್ಲ ನಿಮ್ಮನ್ನ. ಇನ್ನ ಮುಂದೆ ದೊಡ್ಡ ಹಬ್ಬನೇ ಕಾದೈತೆ, ಮಾರಿ ಹಬ್ಬ. ಎಲ್ಲ ಅಧಿಕಾರಿಗಳಿಗೂ ಕಾದೈತೆ. ಜನ ರೊಚ್ಚಿಗೆದ್ದಿದ್ದಾರೆ ನೋಡಿ. ಯೋಚನೆ ಮಾಡಿ, ಅಲರ್ಟ್ ಆಗಿ. ಇಲ್ಲ ಅಂದ್ರೆ ನಿಮ್ಮನ್ನು ಬಿಡಲ್ಲ ಸರ್ ಜನ.